ಶ್ರೀ ಗಜಾನನಂ ಭೂತಗಣಾಧಿಸೇವಿತಂ ಕಪಿತ್ವ ಜಂಬೋಫಲಸಾರ ಭಕ್ಷಿತಂ ಉಮಾಸುತಂ ಶ್ಲೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸಕಲ ಗುಣ ನಿಧಾನ ಕರುಣಾವರ್ಣಾಲಯ ಭಕ್ತವತ್ಸಲ ಪರಬ್ರಹ್ಮ ಪರಮಾತ್ಮ ರುಕ್ಮಿಣಿ ಸಹಿತವಾಗಿ ಪಾಂಡುರಂಗನ ಚರಣ ಕಮಲಕ್ಕೆ ನನ್ನ ಕೋಟಿ ಕೋಟಿ ವಂದನೆ ಸಲ್ಲಿಸುತ್ತಾ, ಇಲ್ಲಿ ಸಂತ ತುಕಾರಾಮರು ಅಮೃತವಾಣಿಯಿಂದ ಉಪದೇಶ್ವರ ಅಭಂಗದೊಳಗರಿ ಉಪದೇಶ್ವರ ಅಭಂಗದೊಳಗ ಏನಂತ ಇಲ್ಲಿ ಮುದ್ರಿಕೆಯನ್ನು ಮಾಡ್ತಿದ್ದಾರಂತ ಕೇಳಿದ್ರ, ಕ್ಷಣೋಕ್ಷಣಿ ಹಾಚಿ ಕರಾವ ವಿಚಾರ, ಕ್ಷಣ ಕ್ಷಣಕ್ಕೂ ವಿಚಾರ ಮಾಡಿ ನನ್ನ ಕಡೆ ಅಂತಾರ ಅವ್ರು. ಕ್ಷಣ ಕ್ಷಣಕ್ಕೂ ನಮ್ಮ ಕಡೆ ವಿಚಾರ ಮಾಡ್ರಿ. ಅದು ಹೆಂಗ್ ವಿಚಾರ ಮಾಡ್ರಿ ಅಂತಾರ. ಹೆಂಗ್ ವಿಚಾರ ಮಾಡುದ್ರಿ? ಕ್ಷಣ ಕ್ಷಣಕ್ಕೂ ಸಂಸಾರದೊಳಗಿದ್ದಕೊಂಡು, ಈ ಸನಾತನ ಧರ್ಮದೊಳಗಿದ್ದಕೊಂಡು ನನ್ನ ಕಡೆ ನೀವು ವಿಚಾರ ಮಾಡು ಅಂತಾರ. ಅದು ವಿಚಾರ ಮಾಡ್ಬೇಕಾದ್ರೆ ಏನಂತಾರ? ನಿನ್ನ ಮನಸ್ಸಿಗೆ ರಾಮ ನಾಮ ಹಚ್ಚು ಅಂತ ಹೇಳ್ತಾ ಇದ್ದಾರ. ನಿನ್ನ ಮನಸ್ಸಿಗೆ ರಾಮ ನಾಮವ ಹಚ್ಚು ಅಂತಾರ, ಈ ರುಚಿ ಹಚ್ಚಂತಾರ. ಆದ್ರೆ ಇಲ್ಲಿ ಮುಂದೆ ಏನ್ ಹೇಳ್ತಾರ? ಮನಸ್ಸಿನಂತ ಜ್ಞಾನದಾಯಕ ಗುರು ಬೇರೆ ಇಲ್ಲ. ಮನಸ್ಸಿನಂತ ಜ್ಞಾನದಾಯಕ ಗುರು ಬೇರೆ ಇಲ್ಲ. ಮನಸ್ಸಿಗೆ ಯಾವುದು ಹಚ್ಚಬೇಕಂದ್ರ ರಾಮ ನಾಮ ಹಚ್ಚು ಅಂತಾರ. ಮುಂದೇನ್ ಹೇಳ್ತಾರ? ಮನಸ್ಸಿಗೆ ಎಲ್ಲರೂ ಅಲ್ಲಿ ಬಂತ, ಒಬ್ರಿಬ್ರು ಅಂತಲ್ಲ, ಎಲ್ಲರೂ ಹಚ್ಚಿದ್ರ ಬುದ್ಧಿ ಅಂತ. ಅಂದ್ರ ಆ ಬುದ್ಧಿ ಯಾವ್ದಿರ್ಬೇಕು? ಮನಸ್ಸಿಗೆ ನಾಮ ಹಚ್ಚಿರಬೇಕು. ಅಂದ್ರ ನೀವು ಹಚ್ಚಿದ್ದ ಕರೆ ಇದ್ರ ನೀವು ಭೂಮಿ ಮೇಲೆ ಉದ್ಧಾರ ಅದಿರಿ ಅಂತ ಹೇಳ್ತಾರ. ನೀವೇ ಉದ್ಧಾರ ಆಗ್ತೀರಿ ಅಂತ ಹೇಳ್ತಾರ. ಕ್ಷಣೋಕ್ಷಣಿ ಹಾಚಿ ಕರಾ ವಿಚಾರ ತರವಯ್ಯಪ್ಪಾರ ಭವಸಿಂಧು. ನೋಡ್ರಿ, ಈ ಭೂಮಿ ಮೇಲೆ 7 ಸಮುದ್ರಗಳದಾವ. ಈ 7 ಸಮುದ್ರ ಹೆಂಗಾದ್ರೂ ದಾಟಿ ಹೋಗ್ಬೋದಂತ. ಆದ್ರೆ ಈ ಭವಬಂಧನ ಸಂಸಾರ ದಾಟಾಕ ಕಠಿಣ ಐತ ಅಂತ ಹೇಳ್ತಾ ಇದ್ದಾರೆ. ಬಾಳ ಕಠಿಣ ಅದ ಅಂತ್ರಿ. ಹಂಗಾರ ನಮ್ಮೂರ್ ಕಡೆ ಬಾಳ ಮಂದಿ ದಾಟಿದಾರಲ್ಲ, ಈ ಸಂಸಾರದೊಳಗೆ ದಾಟಿದಾರಲ್ಲ. ಸಂಸಾರ ಇದೇನು ಅಗಾಧ ಐತೆ ಅನ್ಬೋದು, ಕರೆ ಹೌದಿಲ್ಲ? ಇಲ್ಲೇನ್ ಹೇಳ್ತಾರ? ಹಂಗಾರ ಇದೇ ಸಂಸಾರ ದಾಟ್ಲಾರ್ಕಲ್ಲ ಎಷ್ಟೋ ಮಂದಿ ನೀರಾಗ ಮುಳುಗ್ತಾರ, ಎಷ್ಟೋ ಮಂದಿ ಹಗ್ಗ ತಗೊಂಡು ಹೋಗ್ತಾರ. ಇದೇ ಸಂಸಾರ ದಾಟ್ಲಾರ್ಕ ಹೌದಿಲ್ಲ? ಅದಕ್ಕೇನಂತಾರ? ಸಂಸಾರ ದಾಟುದು ಸುಲಭಲ್ಲ. ಸಂಸಾರ ದಾಟಬೇಕಾದ್ರ ನನ್ನ ನೀ ಮನಸ್ಸಿನಾಗಿಟ್ಟುಕೋ ಅಂತಾನ ಪರಮಾತ್ಮ. ನನ್ನನ್ನ ನಿನ್ನ ಮನಸ್ಸಿನಾಗಿ ನೆಲೆಯಾಗಿ ನಿಲ್ಲಿಸು ಅಂತ ಕೇಳ್ತಾ ಇದ್ದಾನೆ. ತರವಯ್ಯಪ್ಪಾರ ಭವಸಿಂಧು. ಈ ಸಿಂಧುವನ್ನು ದಾಟಬಹುದು, ಈ ಸಂಸಾರ ದಾಟೋದು ಕಠಿಣದ. ಎಚ್ಚರ 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 ಅಂತ. ಎತ್ತರ ಅಂದ್ರೆ ಮಹಾರಾಜ್ರ ನಮಗ್ ನಿದ್ದೆ ಅಂತ ತಿಳ್ಕೊಂಡ್ರಿ ನಾ ಅನ್ಬಹುದಲ್ಲ, ಹೌದಿಲ್ಲ? ನೀವೆಲ್ಲ ಎಚ್ಚರದೇವಿ. ಪರಮಾತ್ಮನ ಕಡೆ ಯಾರು ಎತ್ತರಿಲ್ಲ ಅವರು ನಿದ್ದೆ ಹತ್ತಿದಂಗ ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮನ ನಾಮಸ್ಮರಣದ ಕಡ ಯಾರು ಎತ್ತರಿಲ್ಲೋ ಅವ್ರು ಎತ್ತರಿದ್ರು ನಿದ್ದೆ ಹತ್ತಿದಂಗ ಅಂತ. ಕ್ಷಣೋಕ್ಷಣಿ ಹಾಚಿ ಕರಾವ ವಿಚಾರ ತರವಯ್ಯಪಾರ ಭವ ಸಿಂಧು ನಾಸಿವಂತ ಧ್ಯೇಯ ಜಾನಾರಿ ಸಕಲ ಅವಿಷ್ಕಾತೋ ಕಾಳ ಸಾವಧಾನ. ಈ ಶರೀರ ಏನದ? ನಾಶಿವಂತದ. ಇದು ನಾಶಿವಂತದ. ಆದ್ರೆ ನಾವೇನ್ ತಿಳ್ಕೊಂಡೇವ್ರಿ? ಇಲ್ಲೇ ಇದು ಶಾಶ್ವತದ ಅಂತ ತಿಳ್ಕೊಂಡೇವಿ. ಶಾಶ್ವತ ಭೂಮಿ ಮ್ಯಾಲ್ರ ಏನದ? ಭೂಮಿ ಮ್ಯಾಲ್ರ ಏನೈತ್ರಿ ಶಾಶ್ವತ ಹೇಳ್ರಿ? ಹಾಗಾದ್ರೆ ನೀವು 10 ಬಿಲ್ಡಿಂಗ್ ಹಾಕಿರಿ, ಅದು ಶಾಶ್ವತ ಅಂದಾರ? ಇಲ್ಲ. 10 ಎಕರೆ ಹೊಲ ಗಳಿಸಿರಿ, ಅದಕ್ಕೆ ಶಾಶ್ವತ ಅಂದಾರ? ಇಲ್ಲ. ಯಾವುದು ಶಾಶ್ವತ? ಯಾವ್ದು ಇವತ್ತು ಅನಿತ್ಯ, ಯಾವುದು ಶಾಶ್ವತ ಅಂತ ಕೇಳ್ತಾ ಇದ್ದಾರ. ಅನಿತ್ಯ ಯಾವುದು? ಸಂಸಾರದೊಳಗಿರುವುದೆಲ್ಲ ಅನಿತ್ಯ.
ನನ್ನ ಕಡೆ ಮನಸ್ಸು ಮಾಡುದು ಶಾಶ್ವತ ಅಂತಾನ ಭಗವಂತ. ನನ್ನ ಕಡೆ ಮನಸ್ಸು ಮಾಡುದು ಶಾಶ್ವತ, ಇದ್ರ ಕಡೆ ನೀವ ತಿರುಗ್ರಿ ಅಂತಾನ. ಅದಕ್ಕೆ ಎಲ್ಲಿ ಹೇಳ್ತಾನ, ನಿನ್ನ ಮುಖ ಎತ್ತ ಕಡೆ ಇರ್ಬೇಕಂದ್ರ ಮಳಿ ಬಿದ್ರ ನೀರ ಸಮುದ್ರ ಕಡೆ ಸಿಂಧು ಕಡೆ ಇರ್ತದ, ಅದ್ರ ಮುಖ ಸಿಂಧು ಕಡೆ ಅದ. ಒಂದು ಚುಮ್ಮಣಿಗೆ ನೀವು ದೀಪ ಹಚ್ಚಿದ್ರ ಅದ್ರ ಮುಖ ಎತ್ತಾಗ ಆಕಾಶದ ಕಡೆ, ಹೌದಲ್ರಿ? ಮತ್ತ ನಿಮ್ ಸಂಸಾರದೊಳಗೆ ನೀವು ಈ ಜನ್ಮ ತಗೊಂಡು ಬಂದಿರಿ, ನಿಮ್ಮ ಮುಖ ಎತ್ತಾಗ ಸಂಸಾರ ಕಡೆ. ನೋಡು, ನೀರು ಬಿದ್ರ ಸಮುದ್ರದ ಕಡೆ ಅದರ ಮುಖ, ಒಂದು ದೀಪವನ್ನು ಹಚ್ಚಿದ್ರ ಅದ್ರ ಮುಖ ಎತ್ತಾಗ ಆಕಾಶದ ಕಡೆ. ನಾವು ನೀವು ಜನ್ಮ ತಗೊಂಡು ಬಂದಿವಿ, ನಮ್ಮ ಮುಖ ಎತ್ತಾಗ ಸಂಸಾರ ಕಡೆ. ನೀವು ಸಂಸಾರ ಕಡೆ ಇರಬೇಡ್ರಿ ಅಂತ ಯಾರು ಗ್ರಂಥ ಬರೋದಿಲ್ಲ. ಸಂಸಾರ ಅಂದ್ರೆ ಹೆಂಗದ ಅಂತಂದ್ರ ನೀರ ಒಳಗ ಈಸಿದ್ರು, ಎಷ್ಟು ಜನ ಈಸಿದ್ರು ಸಂಸಾರದೊಳಗೆ ಇರಂತಾರ. ತನಗೆ ಈಸಾಕ್ ಬರೋದಿಲ್ಲ, ಎಷ್ಟು ಮಂದಿ ದಾಟಿಸ್ಬೋದ್ರಿ? ಹೆಂಗಾರ ದಾಟ್ಸಕ್ ಆಗ್ತದ? ದಾಟ್ಸ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ಸಂಸಾರದೊಳಗಿದ್ದರು ಇಲ್ಲದಂತ ಇರು ಅಂತ ಕೇಳ್ತಾ ಇದ್ದಾರ. ಕಮಲ ಕೆಸರಿನೊಳಗದ, ಆ ಕೆಸರು ಹಚ್ಕೊಂಡತ್ತೇನ್ರಿ? ಕೆಸರು ಹಚ್ಕೊಂಡದೇನ? ಕೆಸರು ಹಚ್ಕೊಂಡಿಲ್ಲ. ಸಂಸಾರದೊಳಗಿದ್ದರು ನೀನು ಆ ಸಂಸಾರವನ್ನ ಏನಂತಾರಂದ್ರ, ನಾವಿ ನೀರ್ ಒಳಗ ನಡೆಸು, ನಾವಿ ಒಳಗ ನೀರ್ ಹೊಕ್ಕೋಗೋಡು ಬೇಡ. ನೀ ಸಂಸಾರದೊಳಗಿರು, ಸಂಸಾರ ನಿನ್ನ ಮನಸ್ಸಿನಾಗ ಹೊಕ್ಕೋಬೇಡ ಅಂತಾರ. ಅದಕ್ಕೇನಂತಾರ, ಮನಸ್ಸು ಬುದ್ಧಿದಾಯಕ ಆದ, ಈ ಮನಸ್ಸಿನಂತ ನಿಶ್ಚಿತ ಇನ್ನೊಂದಿಲ್ಲ ಅಂತಾರ. ಮತ್ತೆ ಮನಸ್ಸು ಹೆಂಗದ ಅಂತ ಕೇಳಿದ್ರ, ಒಂದ್ ಕಡೆ ನೋಡಿ, ಇಲ್ಲಿ ಕುಂತಿರಂಗಾರ ನಿಮ್ಮ ಮನಸ್ಸು ಹೆಂಗ ನಿಶ್ಚಯವಾಗ್ಯದ ಅಂತ ಕೇಳ್ತೀರಿ. ಒಂದ್ ಕಡೆ ಮನಸ್ಸು ಮನಿ ಕಡೆ ಹೋಗ್ತದ, ಒಂದ ಇಲ್ಲಿ ಕುಂದ್ರ ಅಂತ ಹೇಳ್ತದ, ಹೌದಿಲ್ಲ? ಅದಕ್ಕೇನಂತಾರ, ನಿನ್ನ ಒಳ್ಳೆಯ ಮನಸ್ಸಿನಿಂದ ನಿನ್ನ ಕೆಟ್ಟ ಮನಸ್ಸಿನ ಅಟ್ಟಾಸ ಎಲ್ಲಿ ತನ ಮೆಟ್ಟ ಹಾಕುದಿಲ್ಲ, ಅಲ್ಲಿ ತನ ನೀ ಮನುಷ್ಯನಾಗೋದಿಲ್ಲ ಅಂತಾರ. ಅಲ್ಲಿ ತನ ನೀ ಮನುಷ್ಯನಾಗೋದಿಲ್ಲ. ಹಂಗಾರೆ ನಾವ್ ಯಾರಂತೀರೇನು? ನಾವು ನೀವೆಲ್ಲರೂ ಮನುಷ್ಯರ, ಆದ್ರೆ ಮನುಷ್ಯನ ಹೊರತಕ್ಕದ ಇನ್ನೂ ಮನುಷ್ಯರಾಗಿಲ್ಲ ಅಂತಾರ. ಇನ್ನೂ ಮನುಷ್ಯರಾಗಿಲ್ಲ. ಮನುಷ್ಯರಾಗಬೇಕಾದ್ರ ಏನ್ ಬೇಕ್ರಿ? ಪ್ರಥಮ ಮನಸ್ಸೊತ್ತಿಟ್ಟುಕೊಂಡ ನಡೆಯುವುದು ಬೇಕು. ಮನಸ್ಸೊತ್ತಿಟ್ಟುಕೊಂಡು ಎಲ್ಲಿ ತನ ನಡೆಯುವುದಿಲ್ಲ, ಅಲ್ಲಿ ತನ ಮನಸ್ಸೊತ್ತ ಬರೋದಿಲ್ಲ. ಸಂತ ಸಮಾಗಮಿ ಧರಾವಿ ಅವಡಿ ಖರಾವಿ ತಾತಡಿ ಪಾರಮಾರ್ಥಾಚ. ನೋಡಿ, ಸಂತರು ಏನ್ ತೋರಿಸ್ತಾರಂತ? ಸಂತ ಸಮಾಗಮಿ ಧರಾವಿ ಅವಡಿ ಖರಾವಿ ತಾತಡಿ ಪಾರಮಾರ್ಥಾಚಿ. ಸಂತರು ನಿನ್ನ ಈ ಪಾರಮಾರ್ಥದ ಗುಣ ತಿಳಿಸ್ತಾರ ಅಂತಾರ. ಆದ್ರೆ ನೀವು ಪಾರಮಾರ್ಥ ಮಾಡಬಹುದು, ಭಕ್ತಿ ಮಾಡಬಹುದು, ಆದ್ರೆ ಪಾರಮಾರ್ಥದ ಗುಣ ಗೊತ್ತಾಗ್ಬೇಕಲ್ಲ, ಭಕ್ತಿ ಮರ್ಮ ಗೊತ್ತಾಗ್ಬೇಕಲ್ಲ. ಭಕ್ತಿ ಮಾಡೋದ ಮೇನಿಲ್ಲ, ಭಕ್ತಿ ಮರ್ಮ ತಿಳ್ಕೊ ಅಂತಾರೆ. ಇಲ್ಲಿ ಭಕ್ತಿ ಮರ್ಮ ಎಲ್ಲಿ ತನ ತಿಳಿಯೋದಿಲ್ಲ, ಅಲ್ಲಿ ತನ ಜೀವನದೊಳಗ ಶಾಶ್ವತ ಆಗೋದಿಲ್ಲ ಅಂತಾರ. ಭಕ್ತಿ ಮರ್ಮ. ಭಕ್ತಿಗೆ ಏನ್ ಬೇಕ್ರಿ? ಪ್ರಥಮ ಏನ್ ಬೇಕು ಭಕ್ತಿಗೆ? ಭಯ ಬೇಕು. ಮನುಷ್ಯನಿಗೆ ಭಯ, ಭಯ ಬೇಕಂತ ಮನುಷ್ಯನಿಗೆ ಭಯ. ಭಯ ಎಲ್ಲಿ ತನ ಇರುವುದಿಲ್ಲ. ರಾವಣ ಏನ್ ಮಾಡಿದ್ದಾರಿ? 64 14 ವಿದ್ಯೆ, 4 ವೇದ, 6 ಶಾಸ್ತ್ರ, 18 ಪುರಾಣ ಕಲ್ತಿದ್ದ, ಮತ್ತ ದೇವತೆಗಳನ್ನ ಲಂಕೆದೊಳಗೆ ಕಟ್ಟಿ ಹಾಕಿದ್ದ. ಆದ್ರೆ ರಾವಣಿಗೆ ಏನಿದ್ದಿದ್ದಿಲ್ಲ, ಭಕ್ತಿ ಒಳಗ ನಿಪುಣ ರಾವಣ. ಆದ್ರೆ ಭಯ ಕಳ್ಕೊಂಡಿದ್ದ, ಭಯ ಇರ್ಲಿಲ್ಲ. ಭಯ ಇಲ್ಲದಕ್ಕೆ ಏನಾಯ್ತು? ರಣರಂಗದೊಳಗ ದುರ್ಮರನಾಗೋದು ಬಂತಂತ. ಅದಕ್ಕೆ ಮನುಷ್ಯನಿಗೆ ಏನು ಬರಬೇಕು? ಭಯ ಭಕ್ತಿ ಬೇಕ. ಈ ಭಯ ಭಕ್ತಿ ಎಲ್ಲಿ ನಮ್ಮ ಹೃದಯದಾಗ ಹುಟ್ಟುವುದಿಲ್ಲ, ಅಲ್ಲಿ ತನ ಏನು ಕಲ್ತರು ಜೀವನದೊಳಗೆ ಎರ್ತದ ಅಂತಾರ. ನಿಷ್ಠಾವಂತ ಭಾವ ಭಕ್ತ ನಿಷ್ಠಾವಂತ ಭಾವ ಭಕ್ತ ನಿಷ್ಠಾವಂತ ಭಾವ ಭಕ್ತ ನಿಷ್ಠಾವಂತ ಭಾವ ನಿಷ್ಠಾವಂತ
ಏನಂತ ಹೇಳ್ತಾರೆ ಇಲ್ಲಿ ಮಹಾತ್ಮರ ಪುಣ್ಯಾತ್ಮರೇ? ಇಲ್ಲೇ ತುಕಾರಾಮ ವಚನಾಮೃತದಲ್ಲಿ ಹೇಳ್ತಾ ಇದ್ದಾನ, ನಿಷ್ಠಾವಂತ ಭಾವ ಭಕ್ತಾಚೆ ಸ್ವಧರ್ಮ ನಿರ್ಧಾರ ಹೇ ವರ್ಮ ಚುಕೋನಯ. ಅದಕ್ಕೇನ್ ಹೇಳ್ತಾರ ತುಕಾರಾಮರು? ದೇವರನ್ನ ನೀವು ಹುಡುಕ್ಬೇಡ್ರಿ ಹೇಳ್ತಾರ ಅವರು. ದೇವರನ್ನ ನೀನ್ ಹುಡುಕ್ಬೇಡ, ದೇವರ ನಿನ್ ಹುಡುಕ್ಬೇಕು, ಹಂಗ ನೀ ಯಾಕಂತಾರ ಏನ್ರಿ? ದೇವರನ್ನ ನಿನ್ನ ಹುಡುಕ್ಬೇಕವ, ಎಲ್ಲದಿಯೋ ಭಕ್ತ ಅಂತ ಹುಡುಕ್ಬೇಕ. ದೇವರನ್ನು ಹುಡುಕಿದ್ರೆ ದೇವ್ರ ಸಿಕ್ಕಾನ? ಯಾರು ಸಿಕ್ಕಾರ ಅಂತ ಹೇಳಿ ಕೈ ಎತ್ರಿಪ್ಪ ನೋಡು. ಇಲ್ಲ, ದೇವರ ನಿನ್ನ ಹುಡುಕ್ಬೇಕು. ತಾಯಿಚ ಬೈಸೋಣೆ ಕರ ಏಕ ಚಿತ್ತ ಅವಡೇ ಅನಂತ ಆಳವಾವ. ತುಕಾರಾಮ್ ಅಂದ, ನಿನ್ನ ನಾನು ಹುಡುಕಲಾರ, ನನ್ನ ನೀ ಹುಡುಕ್ತಿ ನೋಡಂತ. ಹಂಗಾರ ಬಸವಣ್ಣವ್ರನ್ನ, ಅಕ್ಕ ಮಹಾದೇವಿಯನ್ನ, ಶಿಶ್ನಾಳ ಸರಿಪಚಾರನ್ನ, ಸಿದ್ದಾರೂಢರನ್ನ, ಇಂಥವ್ರನ್ನ ಯಾರು ಕರ್ಕೊಂಡು ಹೋದ್ರು? ದೇವರು ಬಂದ ಕರ್ಕೊಂಡು ಹೋದ. ದೇವರು ಬಂದ ಕರ್ಕೊಂಡು ಹೋದ. ಇಲ್ಲ, ದೇವರನ್ನ ಯಾರ ವೈಕುಂಠಕ್ಕೆ ಕರ್ಕೊಂಡು ಹೋಗ್ಯಾರ ಅಂತ ಕೇಳಿರಿ ಎಲ್ಲರ? ದೇವರನ್ನ ವೈಕುಂಠಕ್ಕೆ ಯಾರ ಕರ್ಕೊಂಡು ಹೋಗ್ಯಾರ ಅಂತ ನೀವು ಕೇಳಿರಿ ಏನಂತ? ಇಲ್ಲ, ದೇವರು ಎಲ್ಲರನ್ನ ವೈಕುಂಠಕ್ಕೆ ಕರ್ಕೊಂಡು ಹೋಗ್ಯಾನ. ಯಾರನ್ನ? ತನ್ನ ಭಕ್ತರನ್ನ ಕರ್ಕೊಂಡು ಹೋಗಿದಾನ. ಅದಕ್ಕೇನಂತಾರ? ನನ್ನ ನೀವು ಹುಡುಕ್ಬೇಡ್ರಿ, ನಿನ್ನ ನಾ ಹುಡುಕ್ಬೇಕ, ಹಂಗ ನೀ ಆಗು ಅಂತಾರ. ನೋಡಿ ತುಕಾರಾಮ್ ಎಂತ ನಿಷ್ಠಾಭಾವ ಭಕ್ತರ, ಎಂತ ನಿಷ್ಠಾವಂತ ಸಂತ ತುಕಾರಾಮ್ ಹೇಳ್ತಾರ. ಸಂತ ತುಕಾರಾಮ್ ಏನಂತ ಕೇಳ್ತಾರ? ಏ ಪಾಂಡುರಂಗ, ಅಖಲಂಡ ಕೋಟಿ ಬ್ರಹ್ಮಾಂಡ ನಾಯಕ, ನಿನಗ ಅನಾಥರ ನಾಥನಂದಾರ, ನಿನಗ ಕರುಣಾ ಸಾಗರ ಅಂದಾರ, ನಿನಗ ದೀನ ದಯಾಳ ಅಂದಾರ, ನಿನಗ ನಾದ ಬ್ರಹ್ಮವ ಅಂದಾರ. ನೀ ಎಂತ ದಯಾಳ ಗುಣದವದಿ, ನಿನ್ನಂತ ದಯಾಳ ಗುಣದವ ಮತ್ಯಾರಿಲ್ಲ. ಇಷ್ಟು ಹೇಳಿದ ತುಕಾರಾಮ ಪಾಂಡುರಂಗ ಪ್ರತ್ಯಕ್ಷನಾದ. ಏ ತುಕಾರಾಮ್, ನಿನಗೇನಾರ ಬೇಕು ಹೇಳ ಅಂದ. ಪಡಿಲೆ ಬೋಳಾನ ಇಂದ್ರಿಯಾಸ ಕೇಳ, ಪಡಿಲೆ ಬೋಳಾನ ಇಂದ್ರಿಯಾಸ ಕೇಳ, ಪಾವತ್ತು ನಿರಾಳ ನಾಯಿ ದೂಜ, ಪಾವತ್ತು ನಿರಾಳ ನಾಯಿ ದೂಜ. ಇಂದ್ರಿಯಾಸ ಕೇಳ, ಪಡಿಲೆ ಬೋಳಾನ ಇಂದ್ರಿಯಾಸ ಕೇಳ, ಪಾವತ್ತು ನಿರಾಳ ನಾಯಿ ದೂಜ, ಪಾವತ್ತು ನಿರಾಳ ನಾಯಿ ದೂಜ. ಪಾಂಡುರಂಗ ಜಾಲೆ ಪಾಂಡುರಂಗ ಮನೆ, ಪಾಂಡುರಂಗ ಜಾಲೆ ಪಾಂಡುರಂಗ ಮನೆ, ಜಾಗೃತ ಸ್ವಪ್ನ ಪಾಂಡುರಂಗ, ಜಾಗೃತ ಸ್ವಪ್ನ ಪಾಂಡುರಂಗ. ಪಾಂಡುರಂಗ ಜಾಲೆ ಪಾಂಡುರಂಗ ಮನೆ, ಪಾಂಡುರಂಗ ಜಾಲೆ ಪಾಂಡುರಂಗ ಮನೆ, ಜಾಗೃತ ಸ್ವಪ್ನ ಪಾಂಡುರಂಗ, ಜಾಗೃತ ಸ್ವಪ್ನ ಪಾಂಡುರಂಗ. ಏನಂತ ನಿರೂಪಣೆ ಕೊಡ್ತಾ ಇದ್ದಾನ ಅಮೃತವಾಣಿಯಿಂದ ತುಕಾರಾಮ? ತಡಿಲಿ ಉಳ ಇಂದ್ರಿಯ ಸಕಳ ಪಾವತ್ತು ನಿರಾಳ ನಾಯಿ ದುಜ. ಈ ಇಂದ್ರಿಗಳವು ನನ್ನವಲ್ಲ, ಈ ಶರೀರವು ನಂದಲ್ಲ, ನಾನು ನಾನಾಗಿ ಉಳದಿಲ್ಲ, ಎಲ್ಲ ಇದ ನಿಂದ ಅದನೋ ಅಂತ. ತುಕಾರಾಮ್ ಅಂತಾನ, ನಿನಗೇನಾರ ಬೇಕು ಹೇಳ ತುಕಾರಾಮ ಅಂದಂತ ಪಾಂಡುರಂಗ. ಏನಂದಾರಿ ತುಕಾರಾಮ? ನಿಷ್ಠಾವಂತ ಭಾವನದು ಇದಕ್ಕೆ. ಏನಂದಾರಿ ತುಕಾರಾಮ? ನನಗ ಕೊಡೋ ತಾಕತ್ತು ನಿನ್ನಂತಲ್ಲಿ ಏನಾಯ್ತು ಅಂತ ಕೇಳಿದ. ನನಗೂ ಕೊಡೋ ತಾಕತ್ತು ನಿನ್ನಂತಲ್ಲಿ ಏನೈತೆ ಅಂತ ಕೇಳಿದ ತುಕಾರಾಮ್. ಏನಂದಾರಿ ಪಾಂಡುರಂಗ? ನೀ 14 ಲೋಕದೊಳಗೆ ಏನೈತೆ ಅದನ್ನು ಕೊಡಂದ್ರೆ ಕೊಡ್ತೀನಿ ತುಕಾರಾಮ ಅಂದಂತ ಪಾಂಡುರಂಗ ಹೇಳಿದಂತ. ಅವಾಗೇನಂದ? ಏ ದೇವರ, ಈ ಜಗತ್ತಿನೊಳಗಿರುವುದೆಲ್ಲ ಅನಿತ್ಯ, ನೀನೊಬ್ಬ ಶಾಶ್ವತದಿ, ನನಗೂ ಕೊಡು ತಾಕತ್ ನಿನ್ ಹಂತಲ್ಲಿ ಇಲ್ಲ ನೋಡ ಅಂದಂತ. ಹೌದಾ? ಇಲ್ಲ ಅಂದಂತ ತುಕಾರಾಮ್. ನಿಷ್ಠಾಭಾವ ಹಿಂಗಿರ್ಬೇಕಂತ.
ಯಾವಾಗ ತುಕಾರಾಮ್ ಈ ಮಾತನ್ನ ಹೇಳಿದ ಪಾಂಡುರಂಗ ದಳ 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 ನೀರ್ ಹೊಂಟಂತ ಮೈಯಾಗ. ಏ ತುಕಾರಾಮ್, ನಿನಗ ಕೊಟ್ಟ ತೀರ್ತಾನೆ ಅಂತ. ನೀ ಕೋಡಂದ್ರೆ 14 ಲೋಕವನ್ನ ಕೊಡಬಹುದು, ಆದ್ರೆ ನನಗೂ ಕೊಡು ತಾಕತ್ ನಿನ್ನ ಅಂತೇಲಿಲ್ಲ ನಾ ಕೇಳಿದ್ದಂತ. ನೀ ಏನ್ ಕೇಳ್ತಿ ಕೇಳು ಅಂದಂತ. ಯಾವಾಗ ತುಕಾರಾಮ್ ಅಂದ, ನಾ ಕೇಳಿದ್ ಕೊಡ್ತೀಯ? ಬ್ಯಾಡಪ್ಪ, ಹೋಗ ನೀ ಜಗತ್ತ ಕಲ್ಯಾಣ ಮಾಡವದಿ, 14 ಲೋಕದ ಒಡೆಯ ನದಿ, 14 ಲೋಕದ ರಕ್ಷಕ ನದಿ, ನನಗೂ ಕೊಡು ತಾಕತ್ ನಿನ್ನ ಅಂತೇಲಿಲ್ಲ, ನೀ ಹೋಗಂದಂತ. ನಿಷ್ಠಾವಂತ ಬಾವ್ರಿ ಇದ. ಯಾವಾಗ ತುಕಾರಾಮ್ ಅಂದ ಇಷ್ಟ ಹೇಳಿದ ಪಾಂಡುರಂಗಂದ, ನೀ ಏನು ಕೇಳಿದ್ರು ನಾ ಕೊಡವನೇನೋ ಅಂದ. ಏನು ಕೊಡ್ತಿ ಕೇಳು ಅಂದಂತ. ಅವಾಗ ಹಂಗಾರ 14 ಲೋಕನು ಕೇಳಿದ್ರೆ ನೀ ಕೊಡ್ತೀನ ಅಂತಂತ ತುಕಾರಾಮ್. ನಿನಗ್ 14 ಲೋಕ ಕೇಳಿದ್ರು ಕೊಡ್ತೀನ ಅಂದಂತ. 14 ಲೋಕ ಕೇಳಿದ್ರು ಕೊಡ್ತೀನಿ, 14 ಲೋಕ ಸಂಪತ್ತ ಅದು ನೀ ತಗೋ ಅಂದಂತ. ಅವಾಗ ಹೇಳಿದಾರಿ, ಏನ್ ಹೇಳಿದ ನೋಡ್ರಿ, 14 ಲೋಕ ದೊಡ್ಡದನ ಅಥವಾ ನೀನ್ ದೊಡ್ಡವದಿ ಅಂತ ಕೇಳಿದ. ಏನಂತ? 14 ಲೋಕ ದೊಡ್ಡದು ಅಥವಾ ನೀನ್ ದೊಡ್ಡವ ಅಂತ ಕೇಳಿದ. ಯಪ್ಪ, 14 ಲೋಕ ನಂದೊಂದು ಚರಣ ಇಲ್ಲ ಅಂದಂತ ಪಾಂಡುರಂಗ. ನಂದೊಂದು ಚರಣ ಇಲ್ಲ, ಈ 14 ಲೋಕ ನನ್ನ ಮುಂದ ಅದು ಎಳ್ಳಕಾಳ ಇದ್ದಂಗ ಅಂತ ಪಾಂಡುರಂಗ. ಮತ್ತ 14 ಲೋಕ ತಗೊಂಡು ನಾನೇನು ಮಾಡ್ಲಿ, ಇಂಥ ಜಗತ್ತಿನೊಡೆಯ ನೀನಿರುವಾಗ 14 ಲೋಕ ನನಗೆ ಬೇಡ ಅಂದಂತ ಪಾಂಡುರಂಗ. ಯಾರ? ತುಕಾರಾಮ್. ನಾವು ಹೋಗ್ತೇವ್ರಿ ಪಂಡಾರಪುರಕ್ಕ. ಏ ಭಗವಂತ, ಮುಂದಿನ ವರ್ಷ ಬರೋ ಗೊಡದ ಒಂದ್ 10 ಎಕರೆ ಹೊಲ ಹಿಡ್ದಿರ್ಬೇಕ. ಇದಕ್ಕೆ ಭಕ್ತಿ ಅನ್ಲಿಲ್ಲ, ಇದಕ್ಕೆ ಭಕ್ತಿ ಅನ್ಲಿಲ್ಲ ಅವರು. ಏನಂದ? ನನಗ್ ಕೊಡು ತಾಕತ್ ಐತಿಂದೆಲ್ಲ ಕೊಡಂಗಾರ. ಏನ್ ಕೊಡ್ಲಿ? 14 ಲೋಕ ನಿನ್ನಕ್ಕಿಂತ ಸಣ್ಣದೈತೆ ಅಂದಿಲ್ಲ. ನೀ ಸದಾ ನನ್ನ ಹೃದಯದಾಗ ನೆಲೆಸಿರ್ಬೇಕು. ನಾವೊಂದು ಕಟ್ಟಂಗಿರ ಒಳಗ ಹಾಕಿದ್ರ ಮನುಷ್ಯನ ಹೆಂಗ ಪಾರಾಗಕ್ ಬರುದಿಲ್ಲ, ನನ್ನದೊಳಗ ನೀ ಹಿಂಗ ನಿಂತಿರ್ಬೇಕು. ಜಗತ್ತೇನಾರ ನನಗ್ ಗೊತ್ತಿಲ್ಲ, ನೀನ ಇಲ್ಲೇ ನಿಂತಿರ್ಬೇಕು, ಎಲ್ಲಿ ಮನಸ್ಸು ಹಾಯಿಸಬಾರ್ದು ಅಂತ. ಅದೇಂಗತ್ತ ತುಕಾರಾಮ್? ಜಗತ್ತ ರಕ್ಷಣೆ ಮಾಡವ ನಾನ, ಅದ್ ಹೆಂಗಕತಿ ಅಂದಂತ. ಅದಕ್ಕೆ ನನಗ ಕೊಡು ಕಿಮ್ಮತ್ ನಿನ್ ಹಂತೇಲಿಲ್ಲ, ಹೋಗು ದೇವ ಅಂದಂತ. ಪ್ರಥಮ ದಿನ ನಿಂತ ಪಾಂಡುರಂಗ ಕರು ಪ್ರಥಮ ನಮನ, ಪಾಂಡುರಂಗ ಕರು ಪ್ರಥಮ ನಮನ. ಇದರೇ ಚರಣ ಸಂತಾತಿಯ ಪ್ರದಾನ ಕಪಿತ ವಿಸ್ತಾರೋ, ಪ್ರದಾನ ಕಪಿತ ವಿಸ್ತಾರೋ, ಪ್ರದಾನ ಕಪಿತ ವಿಸ್ತಾರೋ, ಪ್ರದಾನ ಕಪಿತ ವಿಸ್ತಾರೋ. ಪ್ರಪ್ರಥಮದಲ್ಲಿ ಏನಂತಾನ ತುಕಾರಾಮ್? 5,01,34,000 ಅಭಂಗ ರಚನೆ ಮಾಡಿದವ ಹೇಳ್ತಾನೆ ಇದನ್ನ. ಪ್ರಥಮ ನನ್ನ ದೇವರು, ನನ್ನ ದೇವರಿಗೆ ಪಾಂಡುರಂಗನಿಗೆ ಪ್ರಥಮ ನನ್ನ ನಮಸ್ಕಾರ, ಇಂಥ ಪಾದ ಇನ್ನೊಂದಿಲ್ಲ ಅಂತ. 2ನೇ ಪಾದ ಏನ್ ಹೇಳ್ತಾನ್ರಿ? ದುಸರೇ ಚರಣ ಸಂತಾಚಯ, ನನ್ನ ಪಾದ ಬಿಟ್ರೆ ಇನ್ನೊಂದು ಪಾದ ಯಾವುದು ಶ್ರೇಷ್ಠ ಅದ, ಅದು ಯಾವ ಪುಣ್ಯ ಪಾದ ಅದ ಅಂತ ಕೇಳಿದ್ರ ದುಸರೇ ಚರಣ ಸಂತಾಚಯ. 2ನೇ ಪಾದ ನನ್ನ ಸಂತರ ಪಾದ, ನಂದು ಎಷ್ಟು ಪುಣ್ಯ ಪಾದ ಅದ, ಅದಕ್ಕಿಂತ ಪುಣ್ಯ ಪಾದ ಇನ್ನೊಂದು ಯಾವ್ದಂದ್ರ ಸಂತರ ಪಾದ. ದೇವರೇನ್ ಹೇಳ್ತಾನ? ನನ್ನ ಪಾದ ನಿನಗೆ ಸಿಗದಿದ್ರು ಕೂಡ ಸಂತರ ಪಾದ ಎಂದೂ ಬಿಡಬೇಡ. ಸಂತರ ಪಾದ ನಿನಗೆ ಸಿಗಲಿಲ್ಲ ಅಂದ್ರ
ನಿನ್ನ ಮನುಷ್ಯ ಜನ್ಮ ಉದ್ಧಾರ ಆಗಕ್ ಸಾಧ್ಯವಿಲ್ಲ, ಸಾಧ್ಯನೇ ಇಲ್ಲ ಅಂತಾರ. ಅದೇ ಪ್ರಕಾರವಾಗಿ 2ನೇ ನಮಸ್ಕಾರ ಇಲ್ಲಿ ನಿಂತಂತ ಸಂತ ಮಹಾತ್ಮರಿಗೆ ಬಾಬಾಜಿ ಸದ್ಗುರು ದಾಸ ತುಕಾರಾಮ್ ಇಂತರ ತುಕಾರಾಮ್ರು ನನ್ನ ಬಾಬಾಜಿಯವರ ಈ ಹೃದಯ ಮಂದಿರದಲ್ಲಿ ಕುಂತ ಅವ್ರೇನ್ ಮಾತಾಡ್ತಾರ ಇಷ್ಟೇ ಶ್ರವಣ ಮಾಡೋಣ ಅಂತ ಹೇಳ್ತಾರ. ಅಂದ್ರ ಎಂತ ಸಣ್ಣ ಗುಣ ರೀ. ಯಾವ ಸ್ವಭಾವ ಇದೆ? ಕಿಂಕರ ಸ್ವಭಾವ. ಸಂತರಿಗೆ ಯಾವ ಸ್ವಭಾವ ಬರಬೇಕು? ಕಿಂಕರ ಸ್ವಭಾವ. ಕಿಂಕರತ್ವ ಬರದ ಶಂಕರತ್ವ ಎಂದು ಪ್ರಾಪ್ತಿಯಾಗೋದಿಲ್ಲ ಅಂತಾರ. ಶಂಕರತ್ವ ಪ್ರಾಪ್ತಿ ಆಗಬೇಕಾದ್ರ ಕಿಂಕರತ್ವ ಬೇಕಂತ. ಅಂದ್ರ ಕಿಂಕರತ್ವ ಬರದ ಶಂಕರತ್ವ ನಿನ್ನಲ್ಲಿ ನೆಲೆಯಾಗಿ ನಿಲ್ಲಿಸೋದಿಲ್ಲ ಅಂತಾರ ಅವರು. ನೆಲೆಯಾಗಿ ನಿಲ್ಲಿಸೋದಿಲ್ಲ. ಅದಕ್ಕೇನಂತಾರ? ಕಾಯ ವಾಚ ಮನಸ್ಸ ತ್ರಿಕರಣ ಪೂರ್ವಕವಾಗಿ ಭಕ್ತಿವಂತರಾಗಿ ನಿಷ್ಠೆವಂತರಾಗಿ ಶ್ರದ್ಧಾವಂತರಾಗಿ ಉತ್ತಮರಾಗಿ ಅಂತಾರಲ್ಲೇ. ಆದ್ರೆ ನಾವ್ ಯಾರಾಗಿವಿ ಅಂತಾರ. ಅದಕ್ಕೆ ಇಲ್ಲಿ ಒಂದು ಬಿಡುಗಡೆ ಮಾಡ್ತಾ ಇದ್ದಾರೆ. ಏನಂತ? ಸಜ್ಜನರು ಯಾರು, ದುರ್ಜನರು ಯಾರು ಅಂತ ಕೇಳ್ತಾ ಇದ್ದಾರೆ. ಸಜ್ಜನರ ಸಂಘ ಹೆಜ್ಜೆಯ ಸಮದಂತೆ, ದುರ್ಜನರ ಸಂಘ ಬಚ್ಚಲ ರೊಚ್ಚಿನಂತೆ ಅಂತಾರ. ದೇವರೇನಂತಾನ? ಪರಿತ್ರನಾಯ ಸಾಧುರಾಮ್ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮೇ ಯುಗೆ ಯುಗೆ ಅಂತಾನ. ಪರಮಾತ್ಮ ಏನಂತಾನ? ಧರ್ಮ ಉಳಿಸೋದಕ್ಕಾಗಿ ಅಧರ್ಮ ನಾಶ ಮಾಡೋದಕ್ಕಾಗಿ ಜನ್ಮ ತಗೊಂತೇನೆ ಅಂತಾನ. ಮತ್ಮ ಹೇಳ್ತಾನ ಎದಕ್ಕ? ನಾ ಜನ್ಮ ತಗೋದು ಯಾರಿಗಾಗಿ? ಸಜ್ಜನರಿಗಾಗಿ. ಮತ್ತಿನ್ನೊಂದ್ರಿ 2ನೇದು ದುರ್ಜನರಿಗಾಗಿ. ಜನ್ಮ ತಗೋದು ಸಜ್ಜನರಿಗಾಗಿ, ದುರ್ಜನರಿಗಾಗಿ ಜನ್ಮ ತಗೋತೇನೆ ತನ್ನ ಪರಮಾತ್ಮ. ಹಂಗಾರೆ ಯಾರಿಗೆ ಜನ್ಮ ತಗೊಂಡ? ಹಿರಣ್ಯ ಕಶ್ಯಪನ್ನ ಏನ್ ಮಾಡಿದ? ಮರ್ದನ ಮಾಡಿದ. 1ನೇದು. 2ನೇದು ಭಕ್ತ ಪ್ರಹ್ಲಾದನಿಗಾಗಿ ಅವತಾರ ತಗೊಂಡ. ಇಲ್ಲೇ ಅಧರ್ಮವನ್ನ ತೆಗಿಯಾಕ ಹಿರಣ್ಯ ಕಶ್ಯಪನ್ನ ಸಂಹಾರ ಮಾಡಾಕ ಜನ್ಮ ತಗೊಂಡ. ಭಕ್ತ ಪ್ರಹ್ಲಾದನ ಉಳಿಸಾಕ ಜನ್ಮ ಎತ್ತಿದ. ಹಂಗಾರ ಇಲ್ಲಿ ನೋಡು, ರಾಮ ಅವತಾರ ಧಾರಣೆ ಮಾಡಿದ. ಎದರ ಸಲುವಾಗಿ? ರಾಮ ಅವತಾರ ಧಾರಣೆ ಮಾಡಿದ ಎದಕ್ಕಾಗಿ? ಇಲ್ಲೇ ಶಬರಿ ಮಾತೆಯನ್ನು ಉಳಿಸಾಕ, ವಿಭೀಷಣನನ್ನು ಉಳಿಸಾಕ, ದುರ್ಜನ ರಾವಣನ್ನ ಕೊಲ್ಲಾಕ. ಹಂಗಾರೆ ದೇವರ ಸಜ್ಜನರಿಗಾಗಿ ಜನ್ಮ ಎತ್ತಿದ, ದುರ್ಜನರಿಗಾಗಿ ಜನ್ಮ ಎತ್ತಿದ. ಮತ್ ನಾವೇನ್ ಮಾಡೋದು? ಹಂಗಾರ ಬರೇ ಫೋಟೋ ಪೂಜೆ ಮಾಡುದ ಹೌದಿಲ್ಲ? ನಾವ್ಯಾರು? ಇಲ್ಲಿ ಕೇಳ್ತಾ ಇದ್ದಾರೆ ತುಕಾರಾಮರು. ಸಜ್ಜನರು ಯಾರು? ಕೈ ಎತ್ರಿ ಅಂತ ಹೇಳಿದ್ರು. ಎತ್ರಿಪ್ಪ, ಯಾರು ಸಜ್ಜನರು ಅದರಿ? ಎತ್ರಿ, ಕೈ ಎತ್ರಿ. ಒಬ್ಬರಲ್ಲ, ಇಲ್ಲ, ಎತ್ತಬೇಡ್ರಿ. ಯಾಕೆ? ಸಜ್ಜನರಾದವರು ಎಂದೂ ಕೈ ಎತ್ತಿಲ್ಲ ಅಂತ. ಎಂದೂ ಕೈ ಎತ್ತದವರಲ್ಲ ಸಜ್ಜನರಾದವರು. ಇವ್ರಿಗೆ ಸಜ್ಜನ ಅಂತಾರ. ಹಂಗಾರೆ ಆ ದುರ್ಜನ ಯಾರು ಅದಿರಿ ಅವ್ರಾದ್ರೂ ಕೈ ಎತ್ರಿ ಅಂತ ಕೇಳಿದ್ರು. ದುರ್ಜನ ಯಾರು ಅದಿರಿ ಅವ್ರ ಕೈ ಎತ್ತಿರಿ. ಒಬ್ಬರ ನೋಡೋಣ. ಕೈ ಎತ್ತಬೇಡ್ರಿ. ಯಾಕೆ ದುರ್ಜನ? ಯಾಕೆ ಕೈ ಎತ್ತಬೇಡ್ರಿ? ನೀವು ದುರ್ಜನರಾಗಿದ್ರ ಈ ಹರಿ ಮಂದಿರಕ್ಕೆ ನೀವು ಬರ್ತಿದ್ದಿಲ್ಲ. ಬರ್ತಿದ್ದೀನ ಹೇಳಬೇಕಾದ್ರ. ದುರ್ಜನರಾಗಿದ್ರ ನೀವು ಹರಿ ಮಂದಿರಕ್ಕೆ ಬರ್ತಿದ್ದಿಲ್ಲ. ನೀವು ದುರ್ಜನರು ಅಲ್ಲ, ಸಜ್ಜನರು ಅಲ್ಲ ಅಂತಾರ. ಮತ್ ಯಾರ್ರಿ? ನೋಡ, ದೇವ ಹಗರ ಅಖಲಾಂಡ ಕೋಟಿ ಬ್ರಹ್ಮಣ ನಾಯಕ ದುರ್ಜನರನ್ನ ಸಂಹಾರ ಮಾಡಿದ, ಸಜ್ಜನರನ್ನ ಕಾಪಾಡಿದ ಅಖಲಾಂಡ ಕೋಟಿ ಬ್ರಹ್ಮಣ ನಾಯಕ. ಸಂತರು ಹಿಂಗಲ್ಲ, ಸಂತರು ಹಿಂಗಲ್ಲ ಅಂತ. ಇವ್ರು ಹೆಂಗ ಸಂತರು? ದುರ್ಜನರನ್ನ ಮುಕ್ತಿಗೊಳಿಸಿದ್ರು, ಸಜ್ಜನರನ್ನು ಮುಕ್ತಿಗೊಳಿಸಿದ್ರು. ಇವ್ರಿಗೆ ಸಂತರಂತಾರ. ಯಾರಂತಾರ? ಇವರಿಗೆ ಸಂತರಂತಾರ. ತುಕಾರಾಮ ಏನಂದ್ರು? ತುಕಾರಾಮನ ನಾಲ್ಗೆ ಮ್ಯಾಗ ಮುಳ್ಳು ಚುಚ್ಚಿದವಾಗ ನಿನಗೆ ಸದ್ಗತಿ ಆಗಲಿ ಅಂದ ತುಕಾರಾಮ್. ಎಂತವ್ರು? ನಾಲ್ಗಿ ಮ್ಯಾಲ ಮುಳ್ಳು ಚುಚ್ಚಿದವ್ರಿಗೆ ಸದ್ಗತಿ ಆಗಲಿ ಅಂದವ್ರು ತುಕಾರಾಮ್ರು. ತುಕಾರಾಮ್ ಒಂದ್ ಮಾತು ಕೇಳಿದಂತ. ನಾಲ್ಗಿ ಮ್ಯಾಲ ಯಾವಾಗ ಮುಳ್ಳು ಚುಚ್ಚಿದಾಗ ಒಂದು 4 ಮಂದಿ ಬಂದ್ರಂತ. ಏ ತುಕಾರಾಮ್, ನೀ ಸ್ವಲ್ಪ ನಿನ್ ನಾಲ್ಗಿ ಮ್ಯಾಲ ಮುಳ್ಳು ಚುಚ್ಚಾರ, ಸ್ವಲ್ಪ ನೋಡ್ ಅಂದಂತ. ತುಕಾರಾಮ ಅಂದಂತ,
ಏನಂತ ನನ್ನ ಕಣ್ಣಾಗ ನಾ ಹೆಂಗ ಬಳ್ಳ ಚುಚುಗೋಲಿ ಅನ್ನಂತ ಇಲ್ಲ ನಾನು ನೋಡೋದಿಲ್ಲ ಅನ್ನಂತ ಅಲ್ಲೋ ನಿನ್ನ ನಾಲ್ಗೆ ಮ್ಯಾಗ ಮುಳು ಚುಚ್ಚಾರ ಅದನ್ನ ವಿಚಾರ ಮಾಡ ಅಂದಂತ ಅವಾಗ ತುಕಾರಾಮ್ ಏನಂದ ಹೇಳ್ರಿ ಹಂಗಾರ ನನ್ನ ಪ್ರಥಮ ದೇವರು ಪಾಂಡುರಂಗ ಅಂತಿದ್ದೆ ಇವತ್ತ ಆದ್ರೆ ಇವತ್ತ್ಯಾರು ದೇವರು ನನಗ ನನ್ನ ನಾಲ್ಗೆ ಮ್ಯಾಗ ಮುಳು ಚುಚ್ಚಾನಲ್ಲ ಇವ್ ಮೊದಲನೇ ದೇವ್ರ ಅಂತಂತ್ರಿ ವೈರಿಗಳಿಗೆ ದೇವರಂದ ತುಕಾರಾಮ ತಾನೇ ದೇವರಾಗಿ ಹೋದ ಈ ಜಗತ್ತು ಬಿಟ್ಟು ವೈರಿಗಳಿಗೆ ದೇವರಂದ ತಾನೇ ದೇವರಾಗಿ ಹೋದ ಅದಕ್ಕೆ ಇವ್ರಿಗೆ ಯಾರಂತಾರ ಸಂತ ತುಕಾರಾಮ ಅಂತಾರ ಯಾವಾಗ ಸಂತ ತುಕಾರಾಮ್ ನಿರೂಪಣೆ ಮಾಡಿದಾಗ ಅಲ್ಲೋ ನಿನ್ನ ನಾಲ್ಗೆ ಮ್ಯಾಗ ಮುಳುಚಿದ ಅವಂಗ ದೇವರಾದ ಅಂತ ಕೇಳಿದ ಅವಂಗ ದೇವರಾದ ರೀ ಹೇಳ್ತಾರ ತುಕಾರಾಮ್ ಹೇಳ್ತಾ ಇದಾರೆ ಏನಂತ ಅಲ್ಲ ನನ್ನ ನಾಲ್ಗಿ ಮ್ಯಾಲ ಮುಳ್ಳು ಚುಚ್ಚಿದವ ಅವ ಹೆಂಗ ದೇವ್ರು ಗೊತ್ತಾ ನನಗ ದೇವ್ರು ಕೊಟ್ಟಿದ್ದು ಒಂದ ನಾಲ್ಗೆ ಎಷ್ಟರಿ ದೇವ್ರು ಕೊಟ್ಟಿದ್ದು ಒಂದ ನಾಲ್ಗೆ ಇದ್ರಲ್ಲೇನೆ ವಿಠಲ 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 ಅನ್ನೋದು ಕಠಿಣ ಆಗ್ಯದ ಆದ್ರ ರಾಮೇಶ್ವರ ಭಟ್ಟ ನನ್ನ ನಾಲ್ಗಿ ಮ್ಯಾಗ ಮುಳ್ಳು ಚುಚ್ಚಿದ 3.5 ಕೋಟಿ ಎಷ್ಟದವ್ರಿ ರೋಮ 3.5 ಕೋಟಿನವ್ರಿ ರೋಮಗಳೆಲ್ಲ ಶರೀರ ಮ್ಯಾಲ 3.5 ಕೋಟಿ ವಿಠಲ ವಿಠಲ ಅಂತ ಅನ್ಸಾಕ್ ಹಚ್ಚಾನಂದ್ರ ಈ ದೇವ್ರ ಹಚ್ಚಿನವ ಈ ದೇವ್ರ ಹಚ್ಚಿನವ ಅಂತ ಕೇಳಿದ ಯಾರು ಹೆಚ್ಚಿಗಿರಿ ಹಂಗಾರ ಪಾಂಡುರಂಗ ಹೆಚ್ಚಿಗೆನೋ ರಾಮೇಶ್ವರ ಬಾಳ ಮೂಳು ಚುಚ್ಚಿದವ ಹೆಚ್ಚಿಗೆ ತುಕಾರಾಮ್ ಏನಂದ ಪಾಂಡುರಂಗ ಪ್ರಥಮ ದೇವ್ರ ಅಂತಿದ್ದ ಆದ್ರೆ ಪಾಂಡುರಂಗ ಪ್ರಥಮ ದೇವ್ರಲ್ಲ ನನ್ನ ನಾಲ್ಗಿ ಮೇಲೆ ಮೂಳು ಚುಚ್ಚಿದವ ಪ್ರಥಮ ದೇವ್ರ ಅಂದ ಅಂದಿರ ಯಾರ ಅಂದಿರ ಶತ್ರು ಇದ್ದವನ್ನ ಮಿತ್ರತ್ವ ಯಾವ ಮಾಡ್ಕೊಂತಾನ ಮುಕ್ತಿಯ ಶಿಖರದ ಮ್ಯಾಲ ಮುಕುಟನದಾನ ನೋಡು ಅಂತಾರ ಯಾರೀ ನಮ್ಮ ಸಂತ ಸಂಪ್ರದಾಯ ಬರ್ಬೇಕಾದ್ರ ಶತ್ರುತ್ವ ತೆಗಿಬೇಕು ಶತ್ರುವನ್ನ ಬಾವು ತೆಗಿಬೇಕು ಶತ್ರು ಇದ್ದವನ್ನ ಮಿತ್ರತ್ವ ಮಾಡಿಕೊಂಡವ ಮುಕ್ತಿ ಅಲ್ರಿ ಮುಕ್ತಿ ಶಿಖರದ ಮ್ಯಾಲ ನೀ ಮುಕುಟ ನದಿ ನೋಡಂತಾರ ಸಂತ ತುಕಾರಾಮ್